ಒಂದ್ ಕಡೆ ಪ್ರತಿಯೊಬ್ಬರು ಕೂಡ 2025 ಅನ್ನ ಖುಷಿಯಿಂದ ವೆಲ್ಕಮ್ ಮಾಡ್ಕೊಂಡಿದ್ರೆ ಮತ್ತೊಂದು ಕಡೆ ಹಾಸನದಲ್ಲಿ ವಿಚಿತ್ರ ಘಟನೆಯೊಂದು ನಡೆದಿದೆ. ಪ್ರತಿಯೊಬ್ಬರು ಸೆಲೆಬ್ರೇಷನ್ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿಗೆ ಬಂದ ಪ್ರಿಯತಮೆಯಾಕೆ ಪ್ರಿಯತಮನಿಗೆ ಚಾಕು ಇರಿದಿದ್ದಾಳೆ. ಇನ್ನು ಆತನಿಗೆ ಆಪರೇಷನ್ ಮಾಡಿ ಶಸ್ತ್ರಚಿಕಿತ್ಸೆ ಕೂಡ ಒಂದ್ ಕಡೆ ಯಶಸ್ವಿಯಾಗಿದ್ರೆ ಆಕೆಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಆಕೆ ಯಾಕೆ ಪ್ರಿಯತಮನಿಗೆ ಚಾಕು ಇರಿದ್ಲು, ಏನಾಯ್ತು, ಇಲ್ಲಿದೆ ಡೀಟೇಲ್ಸ್. ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡ್ತಿದ್ದ ವೇಳೆ ಅಟ್ಯಾಕ್, ಪ್ರಿಯಕರನಿಗೆ ಚಾಕು ಇರಿದ ಪ್ರಿಯತಮೆ, ಯುವಕನಿಗೆ ಶಸ್ತ್ರಚಿಕಿತ್ಸೆ, ಅಪಾಯದಿಂದ ಪಾರು. ನಾಡಿನಾದ್ಯಂತ 2024ಕ್ಕೆ ಗುಡ್ ಬೈ ಹೇಳಿ 2025ಕ್ಕೆ ಅದ್ಧೂರಿಯಾಗಿ ವೆಲ್ಕಮ್ ಹೇಳಿದ್ದು ನ್ಯೂ ಇಯರ್ನ ಜನರು ರಂಗುರಂಗಾಗಿ ಬರಮಾಡಿಕೊಂಡಿದ್ದಾರೆ. ಆದ್ರೆ ಹಾಸನದಲ್ಲಿ ಹೊಸ ವರ್ಷದ ಜೋಶ್ನಲ್ಲಿದ್ದ ಯುವಕನಿಗೆ ಪ್ರಿಯತಮೆ ಶಾಕ್ ಕೊಟ್ಟಿದ್ದು ಆಸ್ಪತ್ರೆ ಪಾಲಾಗುವಂತೆ ಮಾಡಿದೆ. ಈ ಫೋಟೋದಲ್ಲಿ ಕಾಣ್ತಿರೋ ಇವರು ಹಾಸನ ತಾಲೂಕಿನ ಗುಡುಗನಹಳ್ಳಿ ಗ್ರಾಮದ ಮನುಕುಮಾರ್ ಹಾಗೂ ಅದೇ ಗ್ರಾಮದ ಭವಾನಿ. ಡಿಪ್ಲೊಮಾ ಓದಿದ್ದು ಬಾಲ್ಯದಿಂದಲೇ ಇಬ್ಬರಿಗೂ ಪರಿಚಯವಿತ್ತು. ಡಿಪ್ಲೊಮಾ ಓದುತ್ತಿರುವ ಇಬ್ಬರಿಗೂ ಪ್ರೇಮಾಂಕುರವಾಗಿ ಜೊತೆಯಲ್ಲಿಯೇ ಓಡಾಡಿ ಮದುವೆಯಾಗಲು ನಿಶ್ಚಯಿಸಿದ್ರು. ಮನುಕುಮಾರ್ ಹಾಸನದ ಶ್ರೀನಗರದಲ್ಲಿ ಹಾರ್ಡ್ವೇರ್ ಮತ್ತು ಪ್ಲೈವುಡ್ ಅಂಗಡಿ ಇಟ್ಟುಕೊಂಡಿದ್ದ. ಭವಾನಿ ಮನುಕುಮಾರ್ ಪ್ರೀತಿಸುವ ವಿಷಯ ತಿಳಿದಿದ್ದ ಪೋಷಕರು ಮದುವೆಗೆ ವಿರೋಧ ವ್ಯಕ್ತಪಡಿಸಿದ್ರು. ಪೋಷಕರಿಂದ ವಿರೋಧ ವ್ಯಕ್ತವಾಗುತ್ತಲೇ ಕೆಲ ದಿನಗಳಿಂದ ಮನುಕುಮಾರ್ ಪ್ರೇಯಸಿ ಭವಾನಿಯಿಂದ ಅಂತರ ಕಾಯ್ದುಕೊಂಡಿದ್ದ. ಅಲ್ಲದೆ ಭವಾನಿಯ ಫೋನ್ ಕರೆಗಳನ್ನು ಸ್ವೀಕರಿಸುತ್ತಿರಲಿಲ್ವಂತೆ. ಇದರಿಂದ ಕೆರಳಿದ ಆಕೆ ಪ್ರಿಯಕರನಿಗೆ ಚಾಕು ಇರಿದಿದ್ದಾಳೆ. ಅಮ್ಮ ಅವ್ಳು ಫೋನ್ ಮಾಡ್ತಾಳ್ಕನಮ್ಮ, ಈ ಸಗತ್ತಾಗಿ ನೋಡಮ್ಮ, ಬೇಡ ಅಂದ್ರೆ ಕೇಳ್ತಿಲ್ಲ, ನೀನು ಹೇಳಿದ ಮಾತು ಕೇಳಕ್ಕಲ್ಲ ಅಂತೀಯ, ನೋಡಮ್ಮ ಅಂದ. ಕಾಂಪ್ಲೆಕ್ಸ್ ಹಾಕಪ್ಪ ಅಂತ ನಾನು ಅಂದೆ. ಸರಿ ಕೇಳಮ್ಮ ಬೈಯಮ್ಮ ಅಂದ. ಆಮೇಲೆ ಅವನೇ ಮಾತಾಡ್ತಾನೇನಂತ ನಾನು ಸುಮ್ಮನೆ ಮಾತಾಡಮ್ಮ ಅಂದ. ಮಾತಾಡಿದ್ರು ಮಾತಾಡ್ತಿಲ್ಲ ಅಂದೆ. ಆಮೇಲೆ ಅವನು ಅಂತ ಆಮೇಲೆ ಅವ್ನು ಬೈತೈತ, ಬಾಯಿ ಬಂದಂಗೆ ಬೈಬೇಡ ಬಿಡಪ್ಪ ಅಂದೆ. ನಿನಗೆ ಯಾಕೆ ಬೇಕು ಬರಕ್ಕಲ್ಲ ಅಂದೆ. ನನ್ನ ಮಗನ ತಂಟೆ ಮತ್ತೆ ಯಾಕೆ ಹೋಯ್ತು. ಅವನು ಬಾಯಿ ಬಂದಂಗೆ ಬೈತೆ, ಬೇಡ ಕಣಪ್ಪ ಏನು ಮಾತಾಡಬೇಡ, ಒಳ್ಳೆ ಮಾಡಿ ಬಂದ್ಬಿಡ ಸುಮ್ಮನೆ ಅಂದೆ. ಸರಿ ಕಣಮ್ಮ ಅಂತ ಅಂದ. ಮದುವೆಗೆ ಮನೆಯಲ್ಲಿ ವಿರೋಧ ವ್ಯಕ್ತವಾಗುತ್ತಿದ್ದಂತೆ ಭವಾನಿಯಿಂದ ಅಂತರ ಕಾಯ್ದುಕೊಂಡಿದ್ದ ಮನುಕುಮಾರ್ ನ್ಯೂ ಇಯರ್ ಪಾರ್ಟಿಗೂ ಕರೆದುಕೊಂಡು ಹೋಗಿರ್ಲಿಲ್ವಂತೆ. ಇದರಿಂದ ಮತ್ತಷ್ಟು ರೊಚ್ಚಿಗೆದ್ದ ಭವಾನಿ ನಿನ್ನೆ ರಾತ್ರಿ ಖಾಸಗಿ ಹೋಟೆಲ್ನಲ್ಲಿ ಪ್ರಿಯಕರ ಪಾರ್ಟಿ ಮಾಡುತ್ತಿರೋದನ್ನು ತಿಳಿದು ಚಾಕುವಿನೊಂದಿಗೆ ಹೋಟೆಲ್ ಬಳಿ ಬಂದಿದ್ದಾಳೆ. ಪದೇ ಪದೇ ಫೋನ್ ಮಾಡ್ತಿರೋದ್ರಿಂದ ಮನುಕುಮಾರ್ ತಾಯಿ ಹಾಗೂ ಅಣ್ಣನಿಗೆ ಫೋನ್ ಮಾಡಿದ್ದಾನೆ. ಅವರು ಬರುವ ಹೊತ್ತಿಗೆ ಇಬ್ಬರ ನಡುವೆ ಜಗಳ ಶುರುವಾಗಿದೆ. ಇಬ್ಬರನ್ನು ಸಮಾಧಾನ ಮಾಡುವ ವೇಳೆ ಭವಾನಿ ಚಾಕುವಿನಿಂದ ತನ್ನ ಪ್ರಿಯಕರನಿಗೆ ಇರಿಯಲು ಮುಂದಾಗಿದ್ದಾಳೆ. ಕೈ ಅಡ್ಡ ಕೊಡುತ್ತಿದ್ದಂತೆ ಕೈ ಕೊಯ್ದುಕೊಂಡಿದ್ದು ನಂತರ ಹೊಟ್ಟೆ ಭಾಗಕ್ಕೆ ಚಾಕುವಿನಿಂದ ಇರಿದಿದ್ದಾಳೆ. ಒಂದೇ ಊರು ಹುಡುಗಿದ್ವಿ, ಬೇರೆ ಬೇರೆ ಹೋಯ್ದ್ರು. ಅವನು ಫಸ್ಟ್ ಹೋಗಿದ್ದ, ಈ ಹುಡುಗಿ ಬಂದು ಕಾದು ಮಾಡಿರೋದು, ಚಾಕು ಹಾಕಿರೋದು ಕೈಗೆ ಮತ್ತೆ ಹೊಟ್ಟಿಗೆ. ಮೊದಲೇ ಪರಿಚಯ ಇದ್ರು, ಕ್ಲಾಸ್ಮೇಟ್ಸು. ಜಗಳ ಏನಾಯ್ತು ಅವೇನೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಹುಡುಗಿ ಚುಚ್ಚಿದ್ಲು, ಅವಳು ಅಪ್ಲೈ ಬಂದಿದ್ದು. ನಾವು ಇದ್ದು ಆಗಲೇ ಬಂದು ಅಷ್ಟೊತ್ತಿಗೆ ಬಂದು ಚುಚ್ಚಿದ್ಲು. ಏನು ವಿಚಾರಕ್ಕೆ ಅಂತ ಗೊತ್ತಿಲ್ಲ ನಮ್ಗೆ, ಅವೆಲ್ಲ ಹೌದು ಅವರಿಗೆ ಗೊತ್ತು. ಹುಡುಗನ ಕಂಡೀಷನ್ ಒಂಚೂರು ಸೀರಿಯಸ್ ಆಯ್ತು, ಆಪ್ರೇಷನ್ ಮಾಡ್ತಾರೆ. ಬೇರೆ ಬೇರೆ ಹೋಯ್ರು ಪಾರ್ಟಿಗೆ. ನಾವು ಫಸ್ಟೇ ಹೋಗಿದ್ದ ಪಾರ್ಟಿಗೆ. ಇವ್ರು ಹುಡುಗಿ ಹೊರಗಡೆ ಬಂದು 10-11 ಗಂಟೆ ತನಕ ಕಾದು ಆಮೇಲೆ ಒಳಗೆ ಹೋಗಿರೋದು. ಹುಡುಗಿ ಪರ್ಮಿಷನ್ ಏನೂ ಇರಲಿಲ್ಲ, ಹಂಗೆ ಹೋಯ್ತು. ಮಾತಾಡ್ತಾ ಚುಚ್ಚಿರೋದು. ನಾವು ಬಿಡಿಸ್ತಾ ಇದ್ದೋ ಅಷ್ಟೊತ್ತಿಗೆ ಚುಚ್ಚಿದ್ಲು ಮಧ್ಯದಲ್ಲಿ. ನಾವು ಬಿಡಿಸೋ ಹೊತ್ತಿಗೆ ಚುಚ್ಚಿದ್ಲು ಅವಳು. ಇನ್ನು ಗಲಾಟೆ ನಡೆಯುತ್ತಿದ್ದ ವೇಳೆ ಪೊಲೀಸರು ಆಗಮಿಸಿದ್ದು ಭವಾನಿ ಅಲ್ಲಿಂದ ಕಾಲ್ಕಿತ್ತಿದ್ದಾಳೆ. ತೀವ್ರವಾಗಿ ಗಾಯಗೊಂಡಿದ್ದ ಮನುಕುಮಾರ್ನನ್ನು ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಕರುಳಿನ ಭಾಗಕ್ಕೆ ಚಾಕು ಇರಿದಿರೋದ್ರಿಂದ ಶಸ್ತ್ರಚಿಕಿತ್ಸೆ ನಡೆಸಿದ್ದು ಮನುಕುಮಾರ್ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಪ್ರಕರಣ ದಾಖಲಿಸಿಕೊಂಡಿರುವ ಕೆಆರ್ ಪೊಲೀಸರು ಎಸ್ಕೇಪ್ ಆಗಿರುವ ಭವಾನಿ ಬಂಧನಕ್ಕೆ ಶೋಧ ಕಾರ್ಯ ನಡೆಸಿದ್ದಾರೆ. ಕ್ಯಾಮರಾಮನ್ ನಾಗರಾಜ್ ಜೊತೆ ಶಶಿಧರ್ ಬಿಸಿ, ಪಬ್ಲಿಕ್ ಟಿವಿ, ಹಾಸನ.